ಹೋಯ್ತು ಬಾಯ್ ಬಿಡ್ಬೇಡ ಹೇಳಿದೀನಿ. ಏನು ಬಿಡಲ್ಲಪ್ಪ. ಅದು ನನ್ನ ಜೊತೆ ಇದ್ದ ಮಾತ್ರ, ಯಾರ ಜೊತೆ ಇದ್ದಾಗ ಯಾಕೆ ಹೇಳಿ, ನೀನೇ ಕಾಮಿಡಿ ಪೀಸ್ ಅದಕ್ಕೆ. ಅದೇ ನೋಡಿ ಜಾಸ್ತಿ ಮಾತಾಡ್ದೆ ನೋಡಿ ಗಾಯ್ಸ್, ಮನೇಲಿ ರೆಡಿ ಹಾಕೊಂಡ್ರೆ ಬಂದು ಕಾರಲ್ಲಿ ರೆಡಿ ಆಯ್ತಾಳೆ. ಕಾರೆಲ್ಲ ಕೂದಲು ಮಾಡಿ ಇಡ್ತಾಳೆ ಇವಳು. ಟೈಮ್ ಸಿಕ್ಕಿಲ್ಲ. ಅಯ್ಯೋ ಅಯ್ಯೋ ನಿಮ್ಮ ಮಗಳು ಪ್ರೈಮ್ ಮಿನಿಸ್ಟರ್ ಹಂಗೆ ಇವಾಗ ಏನು ಪ್ಲ್ಯಾನ್ ಅಂದರೆ ಮಾಲ್ಗೆ ಹೋಗೋದು. ಇವಾಗ ನೈಟು 7:10ಗೆ ಮೂವಿ ಇದೆ, ರಕ್ಕಸಪುರದ್ದು ರಾಜ್ ಬಿ ಶೆಟ್ಟಿ ಅವ್ರದ್ದು. ಅದಕ್ಕೆ ಮುಂಚೆ ನಮ್ಮಮ್ಮಂಗೆ ಬೌಲಿಂಗ್ ಆಡಿಸ್ಬೇಕು ಅಂತಿದ್ದೀನಿ ಇವತ್ತು. ನಮ್ಮಮ್ಮಂಗೆ ಗೊತ್ತಿಲ್ಲ ಇನ್ನೂ, ಅದು ಸರ್ಪ್ರೈಸ್. ಎಷ್ಟೊಂದು ದಿನದಿಂದ ಆಡ್ಬೇಕು ಅಂದ್ಕೊಂಡಿದ್ರು. ಇವತ್ತು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಬೌಲಿಂಗ್ ಆಡ್ತಾರೆ. ಕತ್ತೆ ಹೆಂಗೆ ಕತ್ತೆ ಮೇಯಿಸುತ್ತೆ? ನೀನು ದೊಡ್ಡ ಕತ್ತೆ ಮೇಯಿಸ್ತೀನಿ ಹೇಳು. ಏನು ರೆಡಿ, ಹೆಂಗೆ ಆಡ್ತಾರೆ ರೆಡಿ ಬೌಲಿಂಗು? ನೋಡೋಣ. ಐ ಟ್ರೈ ಇಟ್. ನೋಡಿ ನಮ್ಮ ಅಪ್ಪ ಇಂಗ್ಲೀಷಲ್ಲಿ ಐ ಟ್ರೈ ಇಟ್ ಅಂತೆ. ಆಯ್ತು, ನೀನು ಮಾತಾಡ. ಆಯಿತು, ಇಂಗ್ಲೀಷಲ್ಲಿ ನೋಡ್ತೀನಿ. ಏನಾನ ಮಾತಾಡು, ಕಾನ್ವರ್ಸೇಷನ್ ಮಾಡು. Tell me, Daddy. You ask me. I don't know. I don't know. You ask. Why? ಅದೇ ನೋಡಿ, ನಿನ್ಗಿಂತ ಜಾಸ್ತಿ ಮಾತಾಡ್ದೆ. ಆ್ಯಕ್ಚುಲಿ ನಾನು ಹಿಂಗೆ ನೋಡೋಕೆ ಹೋದ್ರೆ ನಮ್ಮ ಅಪ್ಪನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸಪ್ರೇಟು. ಅಲ್ವಾ ಡ್ಯಾಡಿ? ನೀನೇ ಆ್ಯಕ್ಚುಲಿ ನಂಗೇನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಅದು ನನ್ನ ಜೊತೆ ಇದ್ದ ಮಾತ್ರ, ಯಾರ ಜೊತೆ ಇದ್ದಾಗ ಯಾಕೆ ಹೇಳಿ, ನೀನೇ ಕಾಮಿಡಿ ಪೀಸ್ ಅದಕ್ಕೆ. ಏನೋ ಒಂದು ಇಟ್ಟಿರ್ತಾನೆ ನಮ್ಮಮ್ಮ ಬರೋದು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ. ಅಲ್ಲಿ ತನಕ 3 ಜನನೂ ಕಾರಲ್ಲಿ ಕಾದು ಬೌಲಿಂಗ್ ಆಡೋದು ಇನ್ನೂ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡೋಣ. ಏನಂತ ಡ್ಯಾಡಿ? ಹೋಗೋಷ್ಟಲ್ಲಿ ಬಾಯ್ ಬಿಡ್ಬೇಡ ಹೇಳಿದೀನಿ. ಏನು ಬಿಡಲ್ಲಪ್ಪ. ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಅನ್ನೋದು 0% ಹೇಳ್ತೀನಲ್ಲ. ಅದೇನಿಲ್ಲ, ನನ್ನ ಏನು ಮುಚ್ಚು ಮಾಡಕ್ಕೆ ಮನಸ್ಸು ಬರಲ್ಲ. ಅಯ್ಯೋ ಏನಿಲ್ಲ, ಏನೋ ಒಂದು ಸರ್ಪ್ರೈಸ್ ಹೇಳಿಟ್ಟಿನಪ್ಪ, ಹೇಳ್ಬೇಡ. ಬರೋದ ಅನ್ಸುತ್ತೆ, ಬರೋದಲ್ವಾ? ಬೆಂಗಳೂರಿಂದ ಬರ್ತಾ ಇದ್ದೀನಿ. ಸೇಮ್ ಅವಾಗಲೇ 2-3 ವಾರ ಆಗಿದ್ದು ಬಂದು. ಬರ್ತಾ ಇದ್ದೀನಿ, ಹೇಳ್ಬೇಡ ಅಂದರೆ ಬರೋಷ್ಟರಲ್ಲಿ ಹೇಳ್ಬಿಟ್ಟು ಅದನ್ನ ಬೇರೆ ನಿನ್ನ ಮಗಂಗೆ ಹೇಳ್ಬೇಡ ಅಂತ ಬೇರೆ ಹೇಳೈತೆ. ಅದು ನಮ್ಮಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಹಿಂಗೆ ಹೇಳ್ಬೇಡ ಅಂದೈತೆ, ನೀನು ಗೊತ್ತಿಲ್ಲ ಅಂತ ಯಾಕೆ ಮಾಡೋದು ನನಗೆ ಹೇಳ್ತಾರೆ ಅದನ್ನ ವಾಪಸ್ಸು. ಅಯ್ಯೋ, ನಮ್ಮ ಅಪ್ಪನ ಇಟ್ಕೊಂಡು ಡ್ಯಾಡಿ ಬಾಯ್ ಬಿಡ್ಬೇಡ ಡ್ಯಾಡಿ. ಬೌಲಿಂಗು, ಆಮೇಲೆ ಇನ್ನೊಂದು ಯಾವುದೋ ಒಂದೆರಡು ಆಟ ಆಡೋಣ. ಅಲ್ಲಿ ಚೆನ್ನಾಗಿದೆ ನೆಕ್ಸಸ್ ಮಾಲಲ್ಲಿ. ದುಡ್ಡು ಕೊಡ್ಬೇಕಾದ್ರೆ ಇನ್ನೊಂದು ಫ್ರೀಯಾಗಿ ಕೊಡ್ತಾರ? ಎಲ್ಲ ನಮ್ಮ ಅಪ್ಪಂದೇ ಗಾಯ್ಸ್. ನಮ್ಮ ಡ್ಯಾಡಿನ ಕರ್ಕೋಗೋದು ಖಂಡಿತ ಇಲ್ಲ. ಮಾಲಿಗೆ ಬಂದಾಯ್ತು ಗಾಯ್ಸ್. ಪಾರ್ಕಿಂಗ್ ಐತೆ. ಸರ್ಪ್ರೈಸ್ ಇಲ್ಲ. ಕಾರ್ಡ್ ರೀಚಾರ್ಜ್ ಮಾಡಿಸಾಯ್ತು. 4 ಜನಕ್ಕೆ ಮಾಡಿಸಿದ್ದೀನಿ. ಅವ್ರು ಇನ್ನೂ ಅಲ್ಲಿ ಟಿಕೆಟ್ ತಗೋತಾವ್ರೆ ಗೈಸ್. ಮೂವಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅವ್ರೆ ಟಿಕೆಟ್ ತಗೋತಾವ್ರೆ. ನಾನು ರೀಚಾರ್ಜ್ ಮಾಡಿಸಿ ನೆಕ್ಸಸ್ ಮಾಲಲ್ಲಿ ಲಾಡಕ್ಕೆ ಬಂದಿದ್ದೀನಿ. ಬರಲಿ, ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ. ನಾರ್ಮಲಿ ಇಲ್ಲಿ ಆಡಿಯೋ ಏನೋ ಕಾಪಿ ರೈಟ್ಸ್ ಬರ್ಬೋದು, ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಸ್ಕೋರ್ ಅಂತ ತೋರಿಸ್ತೀನಿ ಗೈಸ್. ಇಲ್ಲ, ನಮ್ಮಮ್ಮ ಆಡೋದು ನಮ್ಮ ಅಪ್ಪ ಆಡೋದನ್ನ ತೋರಿಸ್ತೀನಿ. ಫಸ್ಟ್ ಬೌಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ಲಾಸ್ಟ್ ಒಂದು ಕೇಳಿದ್ದೀನಿ. ನಂಗೆ ಎಲ್ಲೋದ್ರೂ ಕಾರ್ನರೇ ಇಷ್ಟ, ಸೊ ಲಾಸ್ಟ್ ಒಂದು ಕೇಳಿದ್ದೀನಿ. ಗೈಸ್, ಅಮ್ಮ ಇಸ್ ಕಮಿಂಗ್. ನಮ್ಮಮ್ಮ ಬರ್ತಾರೆ. ಬಾಲ್ ಹಾಕೋ. ನಿಧಾನ ಹಂಗಲ್ಲ. ಶಾರ್ಟು ಎಲ್ಲ ಕ್ಲಿಯರು. ಅಯ್ಯೋ, ಇನ್ನೆರಡು ನೋಡಿ ಗಾಯ್ಸ್. ಸೂಪರ್ ಬೌಲಿಂಗ್ ಪ್ಲೇಯರ್ನ ಇವಾಗ ತೋರಿಸ್ತೀನಿ ನೋಡಿ. ಅಯ್ಯೋ, ಚೆನ್ನಾಗಿ ಹಾಕ್ಬಿಟ್ಲು. ಇಲ್ಲ, ಅಯ್ಯೋ, 2 ಉಳ್ಕೊಬಿಡ್ತು. ಅವಾಗಿಂದ ನೋಡಿ ಒಂದು ಗಟಾರೆ ಹಾಕಿದ್ದು, ಇವಾಗ ಉಳ್ಕೊಬಿಡ್ತು. ಹೋಗಿ ಹಾಕ್ಬಿಡು, ಅಮ್ಮ ಆಗ್ತದಂತೆ. ಫಸ್ಟು ನಾನು, ಸೆಕೆಂಡು ಅಮ್ಮ, ಥರ್ಡ್ ನಮ್ಮಪ್ಪ. ಟಾಪರ್ ಅಮ್ಮನೇ ಆಗ್ತದೆ. ಅಯ್ಯೋ, ತಿರುಗ್ಬಿಡ್ತು ನೋಡಿ. ಎಷ್ಟು ಸಲ ಆಚೆ ಹಾಕೊಳ್ಳೋ? 1, 2, 3, 4, 5, 6.
ನೋಡಿ ನೋಡಿ ನೋಡಿ. ಓಕೆ, ವಿನ್, ಗೇಮ್ ಓವರ್. ಮೂವಿಗೆ ಹೋಗೋಣ ಎಲ್ಲ. ಬಾಸ್ಕೆಟ್ ಬಾಲ್ ಆಡ್ತಾವ್ರೆ. ಇಲ್ಲ, ಹೋಗಿಲ್ಲ. ನಿಂದೆ ಡ್ಯಾಡಿ, ಅಮ್ಮ ಎತ್ಕೋದು ಬಾಲು. ಅಯ್ಯೋ, ಹೋಯ್ತು. ನಮ್ಮಪ್ಪ ಅಪ್ಪ ಮಗಳು ಆಚೆ ಹಾಕಿದೆ, ಆಯ್ತು ಇಬ್ರು. ಅಮ್ಮ ಇನ್ನೊಂದು ಆಗೋಯ್ತು ಬಿಡು. ಹಾಂ, ಆಗೋಯ್ತು, ಟೈಮ್ ಆಯ್ತು ಅಷ್ಟೇ, ಟೈಮ್ ಆಯ್ತು. ಹೆಂಗಿತ್ತು ಬೌಲಿಂಗ್ ಆಡಿದ್ದು? ಹೊಡೆದಲ್ಲ ಡ್ಯಾಡಿ 2 ಸತಿ ಹೊಡೆದೆ. ಅಲ್ಲ ಬೌಲಿಂಗ್. ಹಾಂ, ಹೆಂಗಿತ್ತು ಮಮ್ಮಿ? ಖುಷಿ ಆಯ್ತಾ ಡ್ಯಾಡಿ? ನಿಂಗೆ ಏಕೆ ಇದೆ ಗೈಸ್, ಇದೆ ಆಡೋದು ಆಡ್ಬಿಟ್ಟು ಇವಾಗ ದಂಡ ತೆತ್ತೀವಿ ಅಂತ ಏನು ಮಾಡೋಕ್ಕಾಗಲ್ಲ. ನಾನು ಬೇಡ ಅಂದರೂ ಆಡಿಸ್ತಾಳು, ಬರಲ್ಲ ನನಗೆ ಗೊತ್ತು. ಟ್ರೈ ಮಾಡೋಣ ಲಕ್ಕು. ಕೆಳಗಡೆ ಬಿಡು. ಏನು ಮಾಡ್ಬೇಕದು? ಕೆಳಗಡೆ ಬಿಡಬೇಕು. ಬರಲ್ಲ ಏನಕ್ಕೆ? ನನಗೆ ಗೊತ್ತು, ಇದು ಮೋಸ. ಇದು ಖಾಲಿ ಯಾವಾಗ ಮೂವಿಗೆ ಹೋಗೋಣ. ಮೂವಿಗೆ 10 ನಿಮಿಷ ಲೇಟ್ ಆಗ್ಬಿಟ್ಟಿಲ್ಲ. ಇನ್ನೊಂದು ದಿನ ಇದಕ್ಕೆ ಕರ್ಕೊಂಡ್ಬಿಡ್ತೀನಿ ಸರ್ಪ್ರೈಸಾಗಿ. ಹೀಗೆ ಬಾರ್ಬಿಕ್ಯೂ ಮಿಷನ್. ಪಿಕ್ಚರ್ ಎಲ್ಲ ಮುಗಿಸ್ಕೊ ಹೋಗ್ತಾಯಿತ್ತು ಗೈಸ್. ಇವಾಗ ಯಾರ್ಯಾರನ್ನ ಹೆಂಗೈತೆ ಅಂತ ಕೇಳೋಣ. ಪಿಕ್ಚರು ಇಷ್ಟ ಆಯ್ತಾ ಅಂತ. ಇದು ಆ್ಯಕ್ಚುಲಿ ಸೆಕೆಂಡ್ ಟೇಕು. ನಮ್ಮಪ್ಪ ಫಸ್ಟ್ ಟೈಮ್ ಇಷ್ಟ ಆಗಿಲ್ಲ ಅಂತ ನಾವೆಲ್ಲ ಸ್ಟೋರಿ ನೀಟಾಗಿ ಡಿಸ್ಕಸ್ ಮಾಡ್ಬೇಕಾರೆ ಕರೆಕ್ಟು ಇವಾಗ ಚೆನ್ನಾಗಿದೆ ಅನಿಸ್ತೈತೆ ಅಂತಾರೆ. ಹೇಳ್ಬೇಡಿ. ಓಕೆ, ಪಿಕ್ಚರ್ ಚೆನ್ನಾಗಿದೆ. ಸಸ್ಪೆನ್ಸು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯ ಸ್ವಲ್ಪ ಆರ್ಟ್ ಚಲ್ ಅನ್ನುತ್ತೆ. ಓಕೆ, ಅಂಕಲ್ ಅಂತ ಬರುತ್ತಲ್ಲ ಅದು. ಮಮ್ಮಿ ನೀನು ಹೇಳು. ಸೂಪರ್ ಪಿಕ್ಚರ್, ಚೆನ್ನಾಗಿದೆ, ನೋಡ್ಬೋದು. ಪಿಕ್ಚರ್ ಸೂಪರ್ ಆಗಿದೆ. 200 ರೂಪೀಸ್ ಮೋಸ ಇಲ್ಲ. 200 ರೂಪೀಸ್ ಅಂತೂ ಮೋಸ ಇಲ್ಲ. ನೋಡ್ಬೋದು. ನಾನು ಆ್ಯಕ್ಚುಲಿ ಮಲಯಾಳಂ ಪಿಕ್ಚರು, ತೆಲುಗು ಪಿಕ್ಚರ್, ಇದೆಲ್ಲ ಸಸ್ಪೆನ್ಸ್ ಯಾವ ಲ್ಯಾಂಗ್ವೇಜ್ ಇದ್ರೂ ನೋಡ್ತೀನಿ ನಾನು. ನನಗೆ ಇದು ಸ್ಟೋರಿ ತುಂಬ ಕನ್ನಡದಲ್ಲಿ ಯಾವೂ ಬಂದಿಲ್ಲ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಲಾಗ್ ಆದರೂ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೂರು ಲಾಗು, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಸಸ್ಪೆನ್ಸ್. ಕನ್ನಡದಲ್ಲಿ ಈ ಥರ ಯಾವುದೂ ಬಂದಿಲ್ಲ ನಾನು ನೋಡ್ದಂಗೆ ಮುಂಚೆಯಿಂದನು. ಚೆನ್ನಾಗಿದೆ. ತುಂಬ ಟ್ವಿಸ್ಟ್ ಟರ್ನ್ಸ್ ಇದೆ, ಚೆನ್ನಾಗಿದೆ. ಕಸ ನೀರು ಹಂಗೆ ಹಿಡ್ಕೊಂಡು ಹೇಳ್ಬಿಡು ಪಿಕ್ಚರ್ ಇಷ್ಟ ಆಗಿದೆ ಅಂತ. ಪಿಕ್ಚರ್ ಚೆನ್ನಾಗೇ ಇದೆ. ಇವಾಗ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ನಮ್ಮಮ್ಮ ಎಲ್ಲಿ ಕೊಡಿಸ್ತಾರೆ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸಿತೈತೆ. ಮನೇಲಿ ಸೊಪ್ಪು ಸಾರಿದೆ ಫ್ರೆಂಡ್ಸ್. ಇವಾಗ ಒಂದು ಗ್ಲಾಸ್ ಅನ್ನಕ್ಕೆ ಇಟ್ಕೊಂಡು ಊಟ ಮಾಡಿ ಜಾಲಿಯಾಗಿ ಮಾಡಿದ್ದಾರೆ. ಹಿಂಗೆ ಹೇಳ್ತಾರೆ ಫ್ರೆಂಡ್ಸ್, ಅದಾದಮೇಲೆ ಕೊಡಿಸ್ತಾರೆ ಫ್ರೆಂಡ್ಸ್ ಅಲ್ಲೊಂದ್ರೆ. ಕೊಡ್ಸಿನಂದ್ರು ಬಿಡಲ್ಲ. ಈಗ ಈಸ್ಕೊಂಡು ಊಟ ಇಸ್ಕೊಂಡು ಮನೆಗೆ ಹೋಗೋದಷ್ಟೇ. ಇಬ್ಬರು ಊಟ ತರಕ್ಕೆ ಹೋಗೋದು ನೋಡಿ. ಲವ್ ಬರ್ಡ್ಸ್ 2 ಇವತ್ತು ಆಡ್ತೈತೆ ನೋಡಿ. ಇಬ್ಬರು ಊಟ ತರಕ್ಕೆ ಹೋಗ್ತಾರೆ. ನಾನು ಮತ್ತು ನಮ್ಮ ಕಸ ಕಾರಲ್ಲಿ ಕೂತಿದ್ದೀವಿ. ನಾವಿವತ್ತು ವೆಜ್ ತಿನ್ನಲ್ಲ. ಇವತ್ತಲ್ಲ, ಯಾವತ್ತೂ ತಿನ್ನಲ್ಲ. ಆ್ಯಕ್ಚುಲಿ ಸೋಮವಾರ ಒಂದಿನ ಬಿಟ್ಟು. ಸೋಮವಾರ ನೀನು ಬಿಟ್ಟಿರೋದು ಹೇಳು. ನಮ್ಮಮ್ಮ ಹೇಳೋದು ಅದಕ್ಕೆ. ಅಮ್ಮನ ಮಾತಿಗೆ ಯಾವತ್ತೂ ಬೆಲೆ ಕೊಡಬೇಕಾಗಿ. ನಮ್ಮಮ್ಮ ಏನು ಇವತ್ತು ಅಪ್ಪ ಅಮ್ಮ ಖುಷಿಯಾಗಿದ್ರು ಅನ್ಸುತ್ತಾ? ಗೇಮ್ ನಮ್ಮಪ್ಪ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು 3 ಸಾಕು ಅಂದ್ಕೊಂಡಿದ್ದೆ. ಸುಮ್ಮನೆ ಆಮೇಲೆ ಏನಕ್ಕೆ ಇದು ಮಾಡೋದು, ಅಪ್ಪನೂ ಆಡಲ್ಲ ಅಂದರೆ ನಾನು ಆಡ್ತೀನಿ, ನನಗೆ ಬೌಲಿಂಗ್ ಇಷ್ಟ ಅಂದ್ಬಿಟ್ಟು ಸರಿ ಅಂತ ಇದು ಮಾಡಿದೆ. ನಮ್ಮಪ್ಪ ನೋಡಿದ್ರೆ ಫುಲ್ಲು ಖುಷಿ ಆಗ್ಬಿಟ್ಟು ನಮ್ಮ ಅಪ್ಪನೇ ಆಡಿದ್ದು ಆ್ಯಕ್ಚುಲಿ ಖುಷಿಯಾಗಿ. ನನಗಂತೂ ಹೆವಿ ಖುಷಿ ಆಯಿತು. ನಾನು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದು. ಅದು ನೋಡಿದ್ರೆ ನಮ್ಮ ಅಪ್ಪಂಗೆ ಆಗೋಯ್ತು. ಖುಷಿಯಾಗಿದ್ರು. ಇವಾಗ ನಾನು ಖುಷಿ, ಕಸನೂ ಖುಷಿ. ಈಗ ಒಳ್ಳೆ ಊಟ ಮಾಡ್ಬಿಟ್ಟು ಮಲ್ಕೋಬೇಕು. ನಿನ್ನೆ ಒಳ್ಳೆ ಊಟ ಅಂದ್ಕೊಂಡು ತುಂಬ ಒಳ್ಳೆ ಊಟ ಆಯಿತು. ಅದು ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಇವತ್ತಾನ ಅಟ್ಲೀಸ್ಟ್ ಅಷ್ಟು ಒಳ್ಳೆ ಊಟ ಇಲ್ಲ ಅಂದರೆ ನಾವು ಬೆಂಗಳೂರು ಹೊಸಕೋಟೆ ಅಲ್ಲ, ಇಲ್ಲೊಂದು ಹೊಸಕೋಟೆ ಐತೆ. ಅದು ಅಟ್ಲೀಸ್ಟ್ ಇವತ್ತು ಅಷ್ಟು ಒಳ್ಳೆ ಊಟ ಆಗಿಲ್ಲ ಅಂದರೂ ಸ್ವಲ್ಪ ತಕ್ಕಮಟ್ಟು ಒಳ್ಳೆ ಊಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ. ಹೋದರೆ ಹೋಗ್ಬೋದು, ಕನ್ಫರ್ಮ್ ಇಲ್ಲ.
ಬ್ಲಾಗ್ನ ಹೆಂಗೆ ಮಾಡೋಣ ಅಂದರೆ ನಮ್ಮ ಅಪ್ಪಂಗೆ ಇವತ್ತು ABC ಜ್ಯೂಸ್ ಕುಡಿಸ್ತಾ ಇದ್ದೀವಿ. ಇವತ್ತೆಲ್ಲ ಏನೇ ಸರಿ ಹಾಂ, 2ನೇ ಸತಿ. ಏನು ಅನ್ಸುತ್ತೆ ಡ್ಯಾಡಿ? ಏನು ABC ಹಾಂ ಮೂಗಿಡ್ಕೊ ಕುಡಿಬೇಕು ಈಗ. ಹಾಂ, ಏನು ಕುಡಿಬೇಕು? ಮೂಗಿಡ್ಕೊ ಕುಡಿಬೇಕು. ABC ಬೇಡ ಅಂದ್ರೆ ಅದನ್ನೇ ಕೊಡಿಸ್ತಿರೋದು. ಅರ್ಧ ಕುಡಿಲೇಬೇಕು ಅಂತ ಹೇಳಿದ್ದೀವಿ. ನಮ್ಮ ಅರ್ಧ, ಇವರಿಬ್ಬರು ಅರ್ಧ ABC ಜ್ಯೂಸ್ ಕುಡಿತಾರೆ ಈಗ. ABC ಜ್ಯೂಸ್ ಕುಡಿದ್ರೇ ಗಡ್ಬಡ್. ABC ಜ್ಯೂಸ್ ಕುಡಿದ್ರೇ ಗಡ್ಬಡ್. ಹಾಂ, ಪಪ್ಪಾಯ ಅರ್ಧ. ಐಸ್ ಕ್ರೀಮ್ ತಗೋ. ನಮ್ಮ ಅಮ್ಮಂದು ಇದೊಂದು ಆಸೆ ಇತ್ತು, ಇವತ್ತು ಗಡ್ಬಡ್ ತಿನ್ಬೇಕಂತ, ಅದು ಆಯ್ತು ಗೈಸ್. ಚಲ್ಕೊಂಡ ಕುಡಿ ಅರ್ಧ ಕುಡಿ, ಇಲ್ಲಿ ತಂದು ಕುಡಿ. ಇದ್ರ ತನಕ ಕುಡಿ. ಇನ್ನೊಂದು ಸ್ವಲ್ಪ ಇನ್ನೂ ಇದೆ. ಇನ್ನೊಂದು ಸ್ವಲ್ಪ ಐತೆ, ಕುಡಿಬಿಡ ತೆಗೆದು ಅದನ್ನು ಕುಡಿದ್ಬಿಟ್ಟು ಇದನ್ನು ಕುಡಿದ್ಬಿಟ್ಟು. ಸರಿ ಇಟ್ಕೋ ಕೊಹ್ಲಿ, ಇದೊಂದು ಚೂರು ಬಾಯಿಗೆ. ಬೇಡ ಕೊಡ್ಕೊತೀನಿ ತೆಗಿ. ಬೇಡ, ಅಮ್ಮಂಗೆ ಕೊಟ್ಬಿಡು ಸ್ವಲ್ಪ. ಅವ್ನು ಕುಡಿತಾರೆ ಯಾಕೆ ಕುಡಿದೀನಿ ಬಿಡು, ಇದು ತಗೋ. ಪಾಪ ಕೊಟ್ಟು ಮಾತು ನಿಂತ್ಕೊಳ್ಬೇಕು. ಇಷ್ಟು ಕುಡಿ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಕುಡ್ದೈತೆ ಅಷ್ಟೇ, ಅದ್ರ ಮೇಲೆ ತೊಂದರೆ ಕೊಡೋಣ. ಅದಕ್ಕಿಂತ ಜಾಸ್ತಿ ಏನು ಹೇಳಿ ABC ಅಂದರೆ? ABCಲಿ ಏನೇನೈತೆ ಹೇಳು? ABC ಲೆಟರ್ಸ್ ABC ಅಲ್ಲ, ABC ಅಂದರೆ ಏನು ಹೇಳು? ABC ಅಂದ್ರೆ ಆಪಲ್ ಬೀಟ್ರೋಟ್ ಕ್ಯಾರೆಟ್. ಆಪಲ್ ಬಿಟ್ಟು ಸುಮ್ಮನೆ ಅಣ್ಣ. ಅಮ್ಮ ಕಟ್ಬಿಟ್ಟು ನೀ ಹೇಳು ಏನು ತಿಂತ ಬೈಲಿ. ಪರವಾಗಿಲ್ಲ ಕುಡಿತೀನಿ. ಓದಿದ್ದೀನಿ ಬೈಲಿ. ಆಫ್ ಮಾಡೋದನ್ನ ಬೈಲಿ. ಇಡೀಲಿ ಜೋಬಲ್ಲಿ ಇಡ್ಕೊಡಿ, ಫೋನ್ ಇಸ್ಕೊಡಿ. ಕುಡಿಲದನ್ನ ಸ್ವಲ್ಪ ಕುಡಿ ಬಾಯ್. ನನ್ನ ಮಗಳು ಆಪಲ್ ಜ್ಯೂಸ್ ಕುಡಿತಾ ಈಗ. ಆಪಲ್ ಎಲ್ಲ ಕುಡಿ. ಹಾಂ, ABC ಜ್ಯೂಸ್ ಬರೋದು. ABC ಕುಡಿಮಾ. ಫುಲ್ ಕುಡಿ. ನಾನು ಹೆಂಗೆ ಕುಡಿಬೇಕು? ಬೈಲಿ. ಬೇಡ ತಗೊಡ. ಮಗುಗೆ ವಾಂತಿ ಮಾಡ್ಬಿಡ್ತಾ ಬಿಡ. ಮೂಗಿ ಹಿಡ್ಕೊ ಕುಡಿ.